ಹಾಕ್ತೀನಿ, ಅದಕ್ಕೆ ಹಾಕ್ತೀನಿ ಹಂಗೆ ಹೇಳಿದೆ ಕಾಯ್ಬಿಟ್ಟು. ಬಂಗಾರಪೇಟೆ ದೇವಮನೆಯಾದ ಶಾಂತಿನಗರದ ಶ್ರೀ ವೆಂಕಟರಾಮ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರ ಪರವಾಗಿ ಇವತ್ತು ನಾವೆಲ್ಲರೂ ಮುಖಂಡರು ಇದ್ರ ಜೊತೆಗೆ ಮಲ್ಲೇಶ್ ಬಾಬು ಅವರ ಪತ್ನಿಯವರು ಬಂದು ಇವತ್ತು ಆ ಪೂಜೆಯಲ್ಲಿ ಅವರು ಭಾಗವಹಿಸಿ ಏನು ಎರಡನೇ ಬಾರಿ ಸತತವಾಗಿ ಮಲ್ಲೇಶ್ ಬಾಬು ಅವರು ಸೋತನ್ನ ಕಂಡಿದ್ದಾರೆ. ಆದ್ರೆ ಇವತ್ತು ನಾನು ಇಷ್ಟಪಡ್ತೀನಿ, ಆ ದೇವರು ಅವರು ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಬಾರ್ದು, ಈ ಜಿಲ್ಲೆಯ 8 ಕ್ಷೇತ್ರಕ್ಕೆ ಅವರು ನಾಯಕರಾಗಬೇಕು, ಒಂದು ಸಂಸದರಾಗಬೇಕಂತ ಇವತ್ತು ಅವರು ಸಂಸದ ಸ್ಥಾನಕ್ಕೆ ನಿಂತಿದ್ದಾರೆ. ನಮ್ಮ ಪಕ್ಷದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕಂದ್ರೆ ನಾವು NDA ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಬೇಕು ಕೋಲಾರದಲ್ಲಿ ತಮ್ಮಲ್ಲಿ ಮನವಿ ಮಾಡಬೇಕು. ವಿಧಾನಸಭೆಗೆ ಹೋಗ್ತಕ್ಕಂಥ ಒಂದು ಮಲ್ಲೇಶ್ ಬಾಬು ಇವತ್ತು ಮೋದಿ ಅವರ ಹತ್ರ ಪಾರ್ಲಿಮೆಂಟ್ ಹೋಗ್ತಕ್ಕಂಥ ಒಂದು ಅಧಿಷ್ಠ ಸಿಕ್ಕಿದೆ. ಖಂಡಿತವಾಗಲೂ ಕೂಡ ಇಡೀ ಜಿಲ್ಲೆ 8 ತಾಲೂಕುಗಳು ಕೂಡ ಇವತ್ತು ಆಶೀರ್ವಾದ ಮಾಡಬೇಕು. ಮಲ್ಲೇಶ್ ಬಾಬು ಒಳ್ಳೆ ಸಂಸ್ಕೃತ ವ್ಯಕ್ತಿ ಅಂತಕ್ಕಂಥ ಜನರು ಮಾತಾಡ್ತಿದ್ದಾರೆ. ನನಗನ್ನಿಸ್ತದೆ ಬಂಗಾರಪೇಟೆಯಲ್ಲಿ ಖಂಡಿತವಾಗಲೂ ಕೂಡ ಅದನಿಗೆ ಹೆಚ್ಚು ಮತ, ಕನಿಷ್ಠ 1 ಲಕ್ಷ ಮತಕ್ಕಿಂತ ಹೆಚ್ಚು ಆಶೀರ್ವಾದ ಮಾಡ್ತಾರೆ. ಮಲ್ಲೇಶ್ ಬಾಬು ಅವರು ಈ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಅದನ್ನು MP ಆಗೋದು ನಿಶ್ಚಿತ ಅಂತಕ್ಕಂಥ ಹೇಳಿ ಎಲ್ಲರೂ ಕೂಡ ಭಗವಂತ ಒಳ್ಳೆಯದಾಗಲಿ, ಶಕ್ತಿ ಕೊಡಲಿ. ಈ ತಿಂಗಳು 26ನೇ ತಾರೀಕು ಮಲ್ಲೇಶ್ ಬಾಬು ಗುರುತು ಜನೇವತ್ತಿನ ಮಹಿಳಾ ಗುರುತು ಸೀರಿಯಲ್ ನಂಬರ್ 2 ಎಲ್ಲರೂ ಒಟ್ಟಾಗಿ ಹೆಣ್ಮಕ್ಳು ಮತ್ತು ಯುವಕರು ಮತ್ತು ಹಿರಿಯರು ಎಲ್ಲರೂ ಕೂಡ ಮಲ್ಲೇಶ್ ಬಾಬುಗೆ ಹೆಚ್ಚಿನ ಮತ ಕೊಟ್ಟು ಅವ್ರನ್ನ ಜಯಶೀಲನೆ ಮಾಡಬೇಕಂತ ಈ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಕಳೆದ ಚುನಾವಣೆಯಲ್ಲಿ ಸರಿಸುಮಾರು 73,000 ಮತಗಳನ್ನು ತೆಗೆದುಕೊಂಡು ಕಡಿಮೆ ಅಂತರದಲ್ಲಿ ಸೋತರು ಕೂಡ ಅವರು ಎದೆಗುಂದಿದೆ. ಇವತ್ತು ಕೋಲಾರ ಜಿಲ್ಲೆಯ ಏನು 8 ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳು ಇವತ್ತೇನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳದ ಮೈತ್ರಿ ಏನು ಏರ್ಪಟ್ಟಿದ್ದು 28 ಕ್ಷೇತ್ರದಲ್ಲಿ 25 ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಕಣದಲ್ಲಿದ್ದು 3 ಕ್ಷೇತ್ರಗಳಲ್ಲಿ ನಮ್ಮ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವಿವತ್ತು ಕೋಲಾರ ಜಿಲ್ಲೆ ಜಾತ್ಯತೀತ ಜನತಾ ದಳಕ್ಕೆ ಕೊಟ್ಟಿದ್ದು ಈ ಜಿಲ್ಲೆ 8 ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಅವರ ಒಂದು ಸಂಪೂರ್ಣವಾದ ಬೆಂಬಲವನ್ನು ಇವತ್ತು ಸೂಚಿಸಿ ಮಲ್ಲೇಶ್ ಬಾಬು ಅವರು ಸಜ್ಜನರು ಅವರನ್ನ ಪಾರ್ಲಿಮೆಂಟ್ಗೆ ನಾವು ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ ಅಂತೇಳಿ ಶಬ್ದ ಕೊಟ್ಟು ಕಳೆದ ಬಾರಿ ನಾವು ಏಕಾಂಗಿ ಹೋರಾಟ ಮಾಡಿದ್ವಿ. ಈ ಬಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೊಟ್ಟಿಗೆ ದಿಗ್ಗಜರು ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಸುಮಾರು 40-45 ವರ್ಷಗಳ ಅನುಭವ ಇರತಕ್ಕಂಥ ಧುರೀಣ ಮುಖಂಡರು ಇವತ್ತು ನಮ್ಮ ಜೊತೆ ಬಿಜೆಪಿ ಮುಖಂಡರು ಕೈ ಜೋಡಿಸಿ ಎಲ್ಲ ಯುವಕ ಮಿತ್ರರು ಇವತ್ತು ಕೈ ಜೋಡಿಸಿ ನಾವು ಈ ಒಂದು ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಮಲ್ಲೇಶ್ ಬಾಬು ಅವರಿಗೆ ಬೆಂಬಲ ಸೂಚಿಸ್ತೀವಿ ಅಂತೇಳಿ ಎಲ್ಲ ಘೋಷಣೆ ಮಾಡಿ ನಮ್ಮ ಜೊತೆ ಸಹಕಾರ ಕೊಡ್ತಾ ಇರೋದಕ್ಕೆ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಉಡುಪು ನಮ್ಮ ಏನು 26ನೇ ತಾರೀಕು ಚುನಾವಣೆ ನಡೆಯುತ್ತಿದೆ. ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮನಗೊಳ್ಳಬೇಕಾಗಿರೋದೇನಪ್ಪ ಅಂತಂದ್ರೆ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಆದಂಥ ಕಮಲ ಇರೋದಿಲ್ಲ, ಅದರ ಜಾಗದಲ್ಲಿ ತೆನೆ ಹೊತ್ತ ರೈತ ಮಹಿಳೆ ಚಿಹ್ನೆ ಇರ್ತದೆ. ಇದನ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಮನೆಗಳಲ್ಲಿ ಆ ಒಂದು ವಿಚಾರವನ್ನ ಮುಟ್ಟಿಸಿ ಏನು ಮತಗಟ್ಟೆಯಲ್ಲಿ ಭಾರತೀಯ ಜನತಾ ಪಕ್ಷ ಚಿಹ್ನೆಯನ್ನು ಹುಡುಕೋ ಕೆಲಸ ಮಾಡಬಾರ್ದು. ತೆನೆ ಹೊತ್ತ ರೈತ ಮಹಿಳೆ ಚಿಹ್ನೆಯನ್ನ ನೀವು ಗುರುತು ಮಾಡಿ ಕ್ರಮ ಸಂಖ್ಯೆ 2 1ನೇ ಮಿಷನಲ್ಲಿ ಕ್ರಮ ಸಂಖ್ಯೆ 2 ತೆನೆ ಹೊತ್ತ ರೈತ
ಅಭಿಮಾನಿಗಳ ಗುರುತಿಗೆ ಮತ ಕೊಡೋದ್ರ ಮುಖಾಂತರ ಮಲ್ಲೇಶ್ ಬಾಬು ಅವ್ರನ್ನ ಈ ಬಾರಿ ಗೆಲ್ಸ್ಕೊಳ್ಬೇಕಂತ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ನಮಸ್ಕಾರ.